ಇಲ್ಲೇ ಕನೆಕ್ಟ್ ಮಾಡಿದರೆ ವರ್ಕಿಂಗ್ ಆಗ್ತಾ ಇದೆ. ತುಂಬಾ ಡಿಸೈನ್ ಚೆನ್ನಾಗಿದೆ. ಇದರ ಕಿಟ್ ಕೂಡ ಇಲ್ಲೇ ಇದೆ. ಇದೊಂಥರ ಫೈಬರ್ ಬೋರ್ಡ್, ಇದು ಪ್ಲಸ್ ಬೇಕು. ಹಾಗೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದೆ. ಇದು ಸಖತ್ ಕಣ್ಣು ಕುಕ್ಕು ಥರನೇ ಇದೆ. ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು 10x20 200 ಬಲ್ಪ್ ಇರೋ ಸರ್ಕಲ್ ಬೋರ್ಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಯಾವ ಥರ ಪ್ರಿಪೇರ್ ಮಾಡೋದು, ಹಾಗೆ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ನಾರ್ಮಲಾಗಿ ಎಲ್ಲ ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ಬೋರ್ಡ್ಗಳು ಸೆಟ್ಗಳನ್ನು ಹಾಕ್ತೀವಿ. ಸೊ ಈ ಥರ ಬೋರ್ಡ್ಗಳನ್ನು ಯಾವ ಥರ ನಾವು ರೆಡಿ ಮಾಡ್ಕೊಳ್ಬೇಕು, ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು, ಅದನ್ನು ಕೂಡ ನಾನು ನಿಮಗೆ ಹೇಗಂತ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ನಾನು ಇವಾಗ ನೋಡೋಣ ಬನ್ನಿ ಯಾವ ಥರ ಬೋರ್ಡ್ ಇದೆ ಅಂತ. ಇದು ಯೂಸ್ ಮಾಡಿದ್ರೆ ತುಂಬ ದಿನ ಆಯಿತು. ಸೊ ಇವಾಗ ಇದನ್ನು ತೆಗಿತಾ ಇದ್ದೀನಿ. ಎಲ್ಲಿ ಆನ್ ಮಾಡುವ ಕೂಡ. ಹಾಗೆ ಇದರಲ್ಲಿ 200 ಬಲ್ಬ್ಸ್ ಇದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಹಾಗೆ ಇದರಲ್ಲಿ ನಮ್ಮ ಟೋಟಲ್ ಆಗಿ 200 ಬಲ್ಬ್ಸ್ ಇದೆ. ಅಂದರೆ ನಾವು ಈ ಥರ ಸರ್ಕಲ್ ಆಗಿರೋದು. ಮಿಡ್ಲಲ್ಲಿ ನಾವು ಇಲ್ಲಿ ಓಮ್ ಅಂತ ಒಂದು ಡಿಸೈನ್ ಮಾಡಿದ್ದೆ. ಹಾಗೆ ಸರೌಂಡಿಂಗ್ ಪೂರ್ತಿ ಈ ಥರ LEDs ಹಾಕಿದ್ದೀವಿ. ಇವಾಗ ನಾನು ಇದನ್ನು ಜಸ್ಟ್ ಇವಾಗ ಆನ್ ಮಾಡಿ ತೋರಿಸ್ತೀನಿ. ಹಾಗೆ ಇದರಲ್ಲಿ ನಾವು SMP 60 amps SMP ಯೂಸ್ ಮಾಡಿದ್ದೆ. ನಾನು ಇವಾಗ ಹಾಗೆ ನಿಮ್ಗೆ ಹೇಳ್ದಂಗೆ ನಾನು ಇವಾಗ SMP ತೋರಿಸ್ತಾ ಇದ್ದೀನಿ. SMP ಎಲ್ಲ ಮಜಾ ಆಯಾ. ಹಾಗೆ SMP ನೋಡೋಕ್ಕೋದ್ರೆ ತುಂಬಾ ಇದೆ. ನಾವು ಇದರಲ್ಲಿ ಯಾವ ತಗೊಳ್ಳುವ, ಇದು 100 ಆಂಪಿಯರ್, ಇದು 80 ಆಂಪಿಯರ್. ಸೊ ನಾವಿಲ್ಲೇ ಇದೆ 60 ಆಂಪಿಯರ್ ತೊಗೊಳ್ತಾ ಇದ್ದೀನಿ. ಇಲ್ಲಿ 5 ವೋಲ್ಟ್ 60 ಆಂಪಿಯರ್. ಮೊದಲು ನಾವು ಇಲ್ಲಿ ಈ ಕನೆಕ್ಟ್ ಮಾಡಿದ್ದೇವೆ. ಸೊ ಯಾಕಂತ ಹೇಳಿದ್ರೆ ಯಾರೋ ಗೊತ್ತಿಲ್ಲದೆ ನಾವು ಡೈರೆಕ್ಟಾಗಿ ಯಾರೋ ಕನೆಕ್ಟ್ ಮಾಡಬಾರ್ದು. ಅಂದರೆ ಪಾಸಿಟಿವ್ ನೆಗೆಟಿವ್ ಇಲ್ಲ, ಮತ್ತು ಕೆಲವರು ಗೊತ್ತೇ ಇರಲ್ಲ. ಸೊ ಇದನ್ನು ಸೀದಾ ಸಪ್ಲೈ ಕನೆಕ್ಟ್ ಮಾಡಿಬಿಡ್ತಾರೆ, ಒಂದು ಸೆಕೆಂಡ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಕನೆಕ್ಟ್ರ್ ಯೂಸ್ ಮಾಡಿದ್ದೇವೆ. ಸೊ ಇದನ್ನು ನಾವು ಇಲ್ಲೇ ಕನೆಕ್ಟ್ ಮಾಡಿದರೆ, ಇವಾಗ ನಾವು ಮೊದಲನೇದಾಗಿ SMP ಇಲ್ಲಿ ಸಪ್ಲೈ ಕೊಡ್ತಾ ಇದ್ದೆ. ಇವಾಗ ಇಲ್ಲಿ ಲೈಟ್ ಬರ್ತಿದೆ, LED ಬ್ಲೋ ಆಗಿದೆ. ಸೊ ಇಲ್ಲಿ ಸಪ್ಲೈ ಆನ್ ಆಗಿದೆ. ಇದನ್ನು ಈ ಕನೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಯೂಸ್ ಮಾಡ್ದೇ ತುಂಬ ಟೈಮ್ ಆಯಿತು. ಇವಾಗ ಎಷ್ಟು ಆನ್ ಇದೆ ಆಫ್ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಆದರೂ ಕನೆಕ್ಟ್ ಮಾಡ್ತಾಯಿದ್ದೀನಿ. ಲೈಟ್ ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ. ನಾವಿಲ್ಲಿ ಇಲ್ಲಿ ಏನು ಡಾಟಾ ಇದೆ, ಡಾಟಾಗೆ ಇನ್ನೂ ಸಪ್ಲೈ ಹೋಗಿಲ್ಲ. ಇದನ್ನು ಮೊದಲು ಕನೆಕ್ಟ್ ಮಾಡ್ಕೊಳ್ಬೇಕು. ಇವಾಗ ವರ್ಕಿಂಗ್ ಆಗ್ತಾ ಇದೆ. ಫ್ರಂಟ್ ಸೈಡಿಂದ ತೋರಿಸ್ತಾ ಇದ್ದೀನಿ, ಬನ್ನಿ. ಎಲ್ಲ ವರ್ಕಿಂಗ್ ಇದೆ. ಸೊ ಇಲ್ಲಿ ಒಂದು ವರ್ಕಿಂಗ್ ಇಲ್ಲ. ಇದೇನು ಪ್ರಾಬ್ಲಮ್ ಅಂತ ನಂತರ ನೋಡೋಣ. ತುಂಬ ಟೈಮ್ ಆಯಿತು ಇದು ಆನ್ ಮಾಡ್ದೇನೆ. ಇವಾಗ ತುಂಬ ದಿನ ನಂತರ ಇದು ಆನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಬಲ್ಪ್ಗಳಲ್ಲಿ ಅಂಥ ಕಂಪ್ಲೇಂಟ್ ಇಲ್ಲ. ಈಗ ಬರ್ತಿರೋಂಥ ಬಲ್ಬ್ ಪಿಕ್ಸಲ್ ಏನಿದೆ, ಕೆಲವೊಂದೆಲ್ಲ ತುಂಬ ಕಂಪ್ಲೇಂಟ್ಸ್ ಇದೆ. ಯೂಸ್ ಮಾಡಿ ಒಂದು 2-3 ಡೇಸ್ಗೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಮಿಡ್ಲಲ್ಲಿ ರೆಡ್ ಕಲರ್ ಕೊಟ್ಟಿದೆ. ರೆಡ್ ಕೊಟ್ಟರೆ ಲಾಂಗ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇವಾಗ ಇದನ್ನೆಲ್ಲ ವೈಟ್ ಅಥವಾ ಆಮ್ ವೈಟಲ್ಲಿ ಕೊಡಬೇಕು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಅಡ್ಜಿಂಗ್ ಪೂರ್ತಿ ಗ್ರೀನ್ ಮತ್ತು ಪಿಂಕ್ ಕಲರ್ ಇದೆ. ಇದು ಓಕೆ, ಇದು ಚೆನ್ನಾಗಿ ಕಾಣಿಸುತ್ತೆ, ದೂರಿಂದ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಇದ್ರದ್ದು ವೈರಿಂಗ್ ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಸೊ ಇದೇನು ಹಾಳಾಗಿದೆ ಇದನ್ನು ಒಂದ್ಸಲ ನೋಡುವ. ಹಾಗೆ ಇದು ಕಂಪ್ಲೇಂಟ್ಸ್ ಏನಿದೆ ಅಂತ ಮೊದಲೇ ನೋಡುವ. ಸ್ನೇಹಿತರೆ, ಇದಕ್ಕೆ ನಾವು ಇಲ್ಲೇ ಎಲ್ಲ ವಯರ್ ಕೊಟ್ಟಿದ್ದೇವೆ. ಸೊ ಇದು ಪ್ರಾಬ್ಲಮ್ ಆಗಿರೋದು. ಇದು ಒಂದು ವಯರು ಪ್ರಾಬ್ಲಮ್ ಆಗಿದೆ, ವಯರ್ ಕಟ್ಟಾಗಿದೆ. ಇದನ್ನು ಶೋಲ್ಡರ್ ಮಾಡಬೇಕು. ಓಕೆ, ಅಲ್ಲಿ ವಯರು ಭಾಳ ತುಂಬ ಕಡಿಮೆ ಇದೆ. ಸೊ ಇಲ್ಲಿ ವಯರ್ ನಾನು ಇಲ್ಲಿಂದ ವಯರ್ ಕಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಸಿಕ್ಕ ವಯರ್ನ ಕಟ್ ಮಾಡಿ ಹಾಕೋದು ಒಂದೇ ನಾವು. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ನೋಡಿ, ಇಲ್ಲಿ ಒಂದು ವಯರ್ ಹೋಗಿದೆ. ಯಾಕಂದರೆ ಈ ವಯರ್ ತುಂಬ ಟೈಮ್ ಬರೋದು ರ್ಯಾರ್, ಇದು ಬೇಗ ಬೇಗ ಹಾಳಾಗುತ್ತೆ ಇದು.
ಈ ಎಮರ್ಜೆನ್ಸಿಯಾಗಿ ಜಸ್ಟ್ ಇವಾಗ ಹಂಗೆ ಕನೆಕ್ಟ್ ಮಾಡಿದ್ದೆ. ಸೊ ಇವಾಗ ಆನ್ ಆಯಿತು. ನಂತರ ನಾವು ಇದಕ್ಕೆ ಸ್ಟ್ರೈಕ್ ಟ್ಯೂಬ್ ಹಾಕಿ ನೀಟಾಗಿ ಮಾಡಬೇಕು. ಯಾಕಂದರೆ ಇವಾಗ ಈ ನೆಗೆಟಿವ್ ಒಂದು ಇಲ್ಲೆಲ್ಲಾದರೂ ಪಾಸಿಟಿವ್ ಶಾರ್ಟ್ ಆಯಿತು ಅಂತ ಹೇಳಿದ್ರೆ ಬೇಗನೆ ಇಡೀ ಸರ್ಕ್ಯೂಟೇ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೂ ಮೊದಲದಾಗಿ ನಾವು ಇದನ್ನು ಕರೆಕ್ಟಾಗಿ ಸ್ಟ್ರೈಕ್ ಟ್ಯೂಬ್ ಅಥವಾ ಗಮ್ ಟೇಪ್ ಅರ್ಜೆಂಟ್ ಆದರೆ ಗಮ್ ಟ್ಯಾಪನ್ನು ಹೊಡೆದು ನಾವು ಕರೆಕ್ಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಮೊದಲನೇದಾಗಿ ನಾವು ಬ್ಯಾಕ್ಗ್ರೌಂಡು ಯಾವ ಥರ ವೈರಿಂಗ್ ಮಾಡಿದ್ದೇವೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಯಾವ ಥರ ಡಿಸೈನ್ ಆಗ್ತಿದೆ ಅಂತ ನೀವು ಮೊದಲು ನೋಡಿ. ತುಂಬಾ ಡಿಸೈನ್ ಚೆನ್ನಾಗಿದೆ. ಇದರ ಕಿಟ್ ಕೂಡ ಇಲ್ಲೇ ಇದೆ. ನಾವೇನು ಡಾಟಾ ಅಂತೀವಿ, ಡಾಟಾ ಕಂಟ್ರೋಲರ್ ಇಲ್ಲೇ ಇದೆ. ಇದ್ರದ್ದಷ್ಟು ಕಂಟ್ರೋಲ್ ಏನು ಈ LED ಫಿಕ್ಸಲ್ದು ಇದೆ ಅದನ್ನು ಕಂಟ್ರೋಲ್ ಇದೆ ನಾವು ಮಾಡೋದು. ಸೊ ಇದು 200 ಬಲ್ಪ್ದು. ನಾವಿಲ್ಲಿ ಏನು ಪಾಸಿಟಿವ್ ಇಲ್ಲಿಂದ ನಾವು ತಗೊಳ್ತೀವಿ ನೋಡಿ. ಇಲ್ಲಿಂದ ಏನು SMPS ಇಂದ ಏನು ಪಾಸಿಟಿವ್ ಹೋಗಿದೆ, ಸೊ ಇದು ಇಲ್ಲಿ ಬಂದಿದೆ. ನೀವು ಇಲ್ಲೇ ನೋಡ್ಬೋದು ಪಾಸಿಟಿವ್ ಇಲ್ಲಿದು ಏನು ಸಪ್ಲೈ ಬಂದಿದೆ ಸೀದಾ ಇಲ್ಲಿಗೆ ಬಂದಿದೆ. ಸೊ ಇದೇ ವಯರು ಇಡೀ ಬೋರ್ಡಲ್ಲಿರುವಂಥದ್ದು ಸರ್ಕಲ್ ಫುಲ್ ರೊಟೇಷನ್ ಆಗಿದೆ. ಇಲ್ಲಿವರೆಗೆ ಬಂದಿದೆ ನೋಡಿ, ಇಲ್ಲಿವರೆಗೆ ಬಂದಿದೆ. ಸೊ ಇದೇ ಪಾಸಿಟಿವ್ ಇಲ್ಲಿಗೆ ಬಂದಿದೆ. ಇಡೀ ಬೋರ್ಡ್ ರನ್ ಆಗೋದು ಖಾಲಿ 5 ವೋಲ್ಟಿಂದನೇ ನಾವಿಲ್ಲಿ ಏನು ಪ್ರತಿಯೊಂದು ಇದನ್ನು ನಾವಿಲ್ಲೇ ಪಾಸಿಟಿವ್ ನೋಡಿ, ಪಾಸಿಟಿವ್ ಇಲ್ಲೇ ಕಟ್ ಮಾಡಿ ಇದಕ್ಕೆ ನಾವು ಪ್ಯಾರಲ್ ಆಗಿ ಕೊಟ್ಟಿದ್ದೇವೆ. ಅದನ್ನು ಕೂಡ ನೋಡ್ಬೋದು. ಹಾಗೆ ಪ್ರತಿಯೊಂದನ್ನು ಪ್ಯಾರಲ್ ಆಗಿ ಕೊಟ್ಟಿದೆ. ಈ ಬೋರ್ಡ್ ಮಾಡೋದು ತುಂಬ ಈಸಿ ಇದೆ, ತುಂಬ ಕಷ್ಟ ಏನಿಲ್ಲ. ನೀವೇ ಮನೇಲಿ ಕೂತ್ಕೊಂಡು ಮಾಡ್ಬೋದು. ಬೋರ್ಡ್ ಡಿಸೈನ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿ ಡಿಸೈನ್ ಇದೆ. ಇದು ಪ್ರತಿಯೊಂದು ಚೆನ್ನಾಗಿ ಮ್ಯಾಚಿಂಗಾಗಿ ನಾವು ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿರ್ಬೇಕಾಗತ್ತೆ. ಯಾವುದೊಂದು ಸಿಂಗಲ್ ಸ್ಟ್ಯಾಂಡ್ ಮಾತ್ರ ಹೇಳ್ತಿರೋದು. ಇದು ಮಲ್ಟಿ ಕಲರ್ ಆಗಿರೋದ್ರಿಂದ ಎಂಥ ಸಮಸ್ಯೆ ಕೂಡ ಇಲ್ಲ. ಸೊ ಇಲ್ಲಿ ಕೆಲವೊಂದು ಬಲ್ಪ್ ಎಲ್ಲ ಹೋಗಿದೆ, ಅದು ಒಳಗಡೆನೇ ಇದೆ, ಇನ್ನು ಹೊರಗೆ ಹಾಕಿಲ್ಲ ಅದು. ಅದನ್ನು ಬಿಟ್ಟರೆ ಈ ಬೋರ್ಡ್ ಬಗ್ಗೆ ಮಾತಾಡಬೇಕಾಗತ್ತೆ. ಹಾಗೆ ನಾವು ಇಲ್ಲಿ ಯೂಸ್ ಮಾಡಿರುವಂಥ ಬೋರ್ಡನ್ನು ನೋಡ್ಬೋದು. ಇದೊಂಥರ ಫೈಬರ್ ಬೋರ್ಡ್. ಇದನ್ನು ನೀವು ನೋಡ್ಬೋದು. ಒಂಥರ ಶೀಟ್ ಇದು, ಫೈಬರ್ ಶೀಟ್ ಇದು. ಕೆಲವರು ಫೈಬರ್ ಡೋರ್ಗಳಲ್ಲಿ ಯೂಸ್ ಮಾಡುವಂಥ ಶೀಟ್ ಇದು ನೀರು ತಾಗಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಯೂಸ್ ಮಾಡಿದ್ವಿ. ಮತ್ತು ವೇಟ್ ಕೂಡ ತುಂಬಾ ಕಡಿಮೆ ಇರುತ್ತೆ. ನಾವು ವೇಟ್ ಲಿಫ್ಟ್ ಮಾಡೋದಂತ ಈಸಿ. ಯಾಕಂದರೆ ಫೈಬರ್ ಅಂದರೆ ಎಷ್ಟು ವೇಟ್ ಇರುತ್ತೆ ಹೇಳಿ. ಅದಕ್ಕೋಸ್ಕರ ನಾವು ಈ ಥರ ಫೈಬರ್ ಯೂಸ್ ಮಾಡಿರೋದು. ತುಂಬ ಕ್ಯಾರಿ ಮಾಡಲಿಕ್ಕಂತೂ ತುಂಬ ಈಸಿ. ಮತ್ತು ಅಷ್ಟು ಬೇಗ ಹಾರ್ಡ್ ಬೋರ್ಡ್ ಆಗಿರೋದ್ರಿಂದ ಅಷ್ಟು ಬೇಗ ಡ್ಯಾಮೇಜ್ ಕೂಡ ಆಗಲ್ಲ. ಸೊ ಅದನ್ನು ಕೂಡ ಇವಾಗ ನೋಡ್ಬೋದು. ಇದರಲ್ಲಿ ಏನೇನು ಡಿಸೈನ್ ಬರ್ತಿದೆ ಅದನ್ನು ಕೂಡ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ಥರದ್ದೆಲ್ಲ ದೇವಸ್ಥಾನದ ಆಪೋಸಿಟ್ ಅಥವಾ ಈಗ ಈ ಥರದ್ದನ್ನೆಲ್ಲ ದೇವಸ್ಥಾನಕ್ಕೆ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಖತ್ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ. ಸ್ನೇಹಿತರೆ, ನಾವಿವಾಗ ಸರ್ಕ್ಯೂಟ್ ಡಯಾಗ್ರಾಮ್ ನೋಡೋಣ. ನಮಗೆ ಟೋಟಲಿ ಬೋರ್ಡ್ ಬಂದು ಈ ಥರ ಚೌಕದಲ್ಲಿ ಬರುತ್ತೆ. ಇದರಲ್ಲಿ ಮಿಡ್ಲಲ್ಲಿ ಓಮ್ ಇರುತ್ತೆ. ಹಾಗೆ ನಮಗೆ ಸೈಡ್ ಕಾರ್ನರಲ್ಲಿ ಈ ಥರದ್ದು ನಾನು ಡಿಸೈನ್ ಮಾಡಿದ್ದೆ. ಈ ಥರ ಡಿಸೈನ್ ಮಾಡಿದ್ದೆ. ಹಾಗೆ ಈ ಥರ ಡಿಸೈನ್ ಬರುತ್ತೆ. ಈ ಥರ ಡಿಸೈನ್ ಬರುತ್ತೆ. ಸೊ ಇದಕ್ಕೆ ನಾವು ಪಾಸಿಟಿವ್ ನೆಗೆಟಿವ್ನ ನಾವು ಸಪ್ಲೈ ಕೊಡಬೇಕು. ಇಲ್ಲಿ ನಾವು 5 ವೋಲ್ಟನ್ನು ಸಪ್ಲೈ ಕೊಡ್ತಾ ಇದ್ದೀನಿ. 5 ವೋಲ್ಟ್ ಸಪ್ಲೈ ಕೊಡ್ತಾ ಇದ್ದೀನಿ. ಪಾಸಿಟಿವ್ ಮತ್ತು ನೆಗೆಟಿವ್. ನಾವಿಲ್ಲಿ ಪಾಸಿಟಿವ್ನ ನಾವಿಲ್ಲಿ ಯಾವ ಥರ ತಗೋಗ್ತೀವಿ ಅಂತ ಹೇಳಿದ್ರೆ, ಈ ಕೇಬಲ್ನ ಸರೌಂಡಿಂಗ್ ಪೂರ್ತಿ ನಾನು ರೊಟೇಷನ್ ಕೊಟ್ಟಿದ್ದೆ. ಹಾಗೆ ಇಲ್ಲೂ ನಾನು ಬಲ್ಪ್ ಹಾಕಿರೋದ್ರಿಂದ ಒಂದು ಕೇಬಲ್ನ ಪಾಸಿಟಿವ್ನ ಹಾಗೆ ಇಲ್ಲೂ ಕೂಡ ತಗೊಂಡು ಹೋಗಿದ್ದೆ, ಯಾಕಂದರೆ ಓಮ್ಗೋಸ್ಕರ. ಹಾಗೆ ನಾವು ನೆಗೆಟಿವ್ನ ಇದು ಹೇಗಿದೆ ಹಾಗೆ ಪಾಸ್ ಮಾಡಿಕೊಂಡು ಇದನ್ನು ಸೌಂಡ್ ಪೂರ್ತಿ ಸರೌಂಡಿಂಗ್ ತಗೊಂಡು ಹೋಗಿದ್ದೆ. ಹಾಗೆ ಇಲ್ಲೂ ಕೂಡ ತಗೊಂಡು ಹೋಗಿದ್ದೆ. ಯಾಕಂದ್ರೆ ಟೋಟಲಿ ಪಾಸಿಟಿವ್ ನೆಗೆಟಿವ್ ಬರುತ್ತೆ. ಅಲ್ಲೇ ನಮಗೆ ಪಾಸಿಟಿವ್. ಈಗ ಇದಕ್ಕೇನು ಪ್ಲಸ್ ಬೇಕು ಹಾಗೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದೆ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದೆ, ಪೂರ್ತಿ ಈ ಜಾಗಕ್ಕೆ ಇಲ್ಲಿ ಕನೆಕ್ಟ್ ಮಾಡಿದೆ. ಹಾಗೆ ಇಲ್ಲಿ ಏನು ಲೈಟಿಂಗ್ಸ್ ಇದೆ 5 ವೋಲ್ಟ್ಸ್ ಬೇಕಾಗಿದ್ದು, ಹಾಗೆ ಪ್ರತಿಯೊಂದು ಲೈಟಿಗೆ ಇಲ್ಲೇ ಕನೆಕ್ಟ್ ಮಾಡ್ಕೊತ ಹೋಗಿದ್ದೆ. ಹೀಗೆ ಕನೆಕ್ಟ್ ಮಾಡ್ಕೊಂಡು ಹೋಗಿದ್ದೆ. ಹಾಗೆ ನೆಗೆಟಿವ್ ಕೂಡ
ಇಲ್ಲೇ ಕನೆಕ್ಟ್ ಮಾಡಿದ್ದೆ. ಪ್ರತಿಯೊಂದಕ್ಕೂ ಅಲ್ಲಿ ಏನು ಇಲ್ಲಿಗೆ ಏನು ಪಾಸಿಟಿವ್ ನೆಗೆಟಿವ್ ಬೇಕು ಇಲ್ಲೇ ಕನೆಕ್ಟ್ ಮಾಡಿದ್ದೆ. ಇಲ್ಲೂ ಕೂಡ ಇಲ್ಲೇ ಕನೆಕ್ಟ್ ಮಾಡಿದೆ. ಹಾಗೆ ಇಲ್ಲಿ ಒಂದು ಕಂಟ್ರೋಲರ್ ಬೇಕಾಗುತ್ತೆ. ಇದಕ್ಕೆ ಒಂದು ಕಂಟ್ರೋಲರ್ ಬೇಕಾಗುತ್ತೆ, ಯಾಕಂದರೆ ಇದೆಲ್ಲ ಮಲ್ಟಿ ಕಲರ್ ಆಗಿರೋದ್ರಿಂದ 10x20 ಇದೆ. ಇದು ಸರ್ಕಲ್ ಡಿಸೈನಲ್ಲಿ ಇದು ಕಂಟ್ರೋಲರ್, ಇದು ಸರ್ಕಲ್ ಡಿಸೈನ್. ಇದಕ್ಕೂ ನಾವು ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡಬೇಕಾಗತ್ತೆ. ಇದಕ್ಕೂ ಪಾಸಿಟಿವ್ ನೆಗೆಟಿವ್ ಕಂಟ್ರೋಲರ್ ಕನೆಕ್ಟ್ ಮಾಡಿ ನಂತರ ನಾವು ಇದಕ್ಕೆ ಡಾಟಾ ಏನಿದೆ ಈ ಡಾಟಾನ ನಾವು ಈ ಬಲ್ಪಿಗೆ ಕೊಡಬೇಕಾಗತ್ತೆ. ಫಸ್ಟ್ ಬಲ್ಪಿಗೆ ಕೊಟ್ಟಿದ್ರೆ ನಮಗೆ ಸೇಮ್ ಸರ್ಕಲ್ ಡಿಸೈನ್ ಆಗುತ್ತೆ. ನಾ ಇಲ್ಲಿ ಯೂಸ್ ಮಾಡಿರೋ SMP ಬಂದು 5 ವೋಲ್ಟು 60 amps SMP ಯೂಸ್ ಮಾಡಿದೆ. ಇಲ್ಲಿ ನಾನು 5 ವೋಲ್ಟ್ ಸಿಂಗಲ್ ಸ್ಟ್ಯಾಂಡೇ ಯೂಸ್ ಮಾಡಿದ್ದೆ. ಇವಾಗ 12 ವೋಲ್ಟ್ ಬರ್ತಿದೆ, ಮೊದಲು 5 ವೋಲ್ಟ್ ಬರ್ತಿದ್ದು. ಸೊ ಇವಾಗ ನೀವು ಮಾಡಬೇಕಾದ್ರೆ ಇದನ್ನು 12 ವೋಲ್ಟ್ ಹಾಕಬೇಕು. ಹಾಗೆ 12 ವೋಲ್ಟ್ ಇದು SMP ಬೇರೆ ಬರುತ್ತೆ. ಅದು ನಿಮಗೆ ಇಲ್ಲಿ 10 amps ಸಾಕಾಗುತ್ತೆ. 12 ವೋಲ್ಟ್ SMP ಬೇಕು. ಸಿಂಗಲ್ ಸ್ಟ್ಯಾಂಡ್ ಇದು. ಹಾಗೆ ನಿಮ್ಗೆ ಇದ್ರ ಏನೋ ಡೌಟ್ ಇದ್ದರೆ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ನೀವು ಟೆಕ್ಸ್ಟ್ ಮಾಡಿ ಆ ಪ್ರಾಬ್ಲಮ್ ನೀವು ಸೊಲ್ಯೂಷನ್ ಕೇಳ್ಕೊಳ್ಬೋದು. ಸ್ನೇಹಿತರು, ನಾವು ಈಗ ಜಾತ್ರೆ ಎಲ್ಲ ಇರುತ್ತೆ, ಇದು ಅಥವಾ ಚತುರ್ಥಿ, ಗಣೇಶ ಚತುರ್ಥಿ ಇರ್ಬೋದು, ದುರ್ಗಾದೇವಿ, ಈ ಥರ ಜಾತ್ರೆ ಟೈಮಲ್ಲಿ ನಾವು ನಾವು ಮೂರ್ತಿ ಇಡ್ತೀವಿ, ಅದ್ರ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಬೋರ್ಡ್ಗಳನ್ನು ಇಟ್ಟರೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡಿ, ನೀವೇ ಇಲ್ಲಿ ನೋಡ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಈ ಥರ ಮೂರ್ತಿ ಇದೆ. ಸೊ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಾವು ಮೂರ್ತಿ ಆಲ್ರೆಡಿ ನಾವು ಇಟ್ಟಾಗೋಗಿದೆ, ಅದ್ರ ಬ್ಯಾಕ್ಗ್ರೌಂಡಲ್ಲಿ ನಾವು ಈ ಥರ ಬೋರ್ಡ್ಗಳನ್ನು ಇಟ್ಟಿವೆ. ಸೊ ಇದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ನೋಡಲಿಕ್ಕೆ ಸಖತ್ ಖುಷಿ ಅನಿಸುತ್ತೆ. ಅಣ್ಣ, ನನ್ನ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು, ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ ಅಂತವೆ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಯಾಕಂದರೆ ಇದು ತುಂಬಾ ಡಿಸೈನ್ ಇರುತ್ತೆ. ಡಿಸೈನು ಅಪ್ ಟು ಒಂದು 150-160 ಮೇಲೆ ಡಿಸೈನ್ ಇದೆ. ಕಂಟಿನ್ಯೂಸ್ 7 ಸೆಕೆಂಡ್ ಅಥವಾ 8 ಸೆಕೆಂಡ್ಗೆ ಇದು ರೊಟೇಷನ್ ಆಗ್ತಾ ಇರುತ್ತೆ. ನೋಡ್ಲಿಕ್ಕಂತೂ ತುಂಬ ಅಟ್ರಾಕ್ಟಿವ್ ಇದೆ ಇದು. ನಾವು ಈ ಕಾರ್ನರ್ ಪೂರ್ತಿ ಯಾವ ಥರ ನಾವು ಪಿಕ್ಸೆಲ್ ಸಿಂಗಲ್ ಕಲರ್ ಹಾಕಿದ್ದೀವಿ ಅಂದರೆ ನೀವು ಇಲ್ಲಿ ಗ್ರೀನ್ ನೋಡ್ಬೋದು, ಇಲ್ಲಿ ಪಿಂಕ್ ನೋಡ್ಬೋದು. ಇಲ್ಲಿಂದನೇ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದು ಸಖತ್ ಕಣ್ಣು ಕುಕ್ಕು ಥರನೇ ಇದೆ. ಇದು ನೋಡಿ, ರೆಡ್ಡು ಇದು ಚೆನ್ನಾಗಿದೆ. ಬಟ್ ಆದರೆ ದೂರಿಂದ ನಮಗೆ ಇದು ಓಮ್ ಅಂತ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಯಾಕಂದರೆ ಟೋಟಲಾಗಿ ದೂರಿಂದ ನೋಡಿದಾಗ ಏನೋ ಅಂತ ಕಂಡುಬಿಡುತ್ತೆ. ಅದನ್ನು ನಾವು ವೈಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಹಾಗೆ ನಿಮಗೆ ಇದರಲ್ಲಿ ಏನಾದರೂ ವೈರಿಂಗ್ಗಳ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ನಾನು ಮೆಸೇಜ್ ಮಾಡ್ಬೋದು. ನಾನು ನಿಮ್ಮ ಸೊಲ್ಯೂಷನ್ ಕೊಡಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ.